ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕೆಲವೇ ಕ್ಷಣಗಳಲ್ಲಿ ಕಟಕಟೆಗೆ ನಟ ದರ್ಶನ್ ಎಂಟ್ರಿ. ಕೋರ್ಟ್ ಮುಂದೆ ದರ್ಶನ್ ಸೇರಿ 17 ಆರೋಪಿಗಳು ಬರ್ತಾ ಇದ್ದಾರೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕೆಲವೇ ಕ್ಷಣಗಳಲ್ಲಿ ಕಟಕಟೆಗೆ ನಟ ದರ್ಶನ್ ಗ್ಯಾಂಗ್. ಕೋರ್ಟ್ ಮುಂದೆ ದರ್ಶನ್ ಸೇರಿ 17 ಆರೋಪಿಗಳು. ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ವಿಚಾರಣೆ. ಎಲ್ಲ ಆರೋಪಿಗಳ ಹಾಜರಾತಿ ಬಳಿಕ ದೋಷಾರೋಪ ನಿಗದಿ. ನಿಮ್ಮ ವಿರುದ್ಧದ ಕೇಸ್ ಒಪ್ಕೊಳ್ತೀರಾ ಅಂತ ಹೇಳಿ ಪ್ರಶ್ನಿಸಲಿರುವಂತಹ ಜಡ್ಜ್, ದೋಷಾರೋಪ ನಿಗದಿ ಬಳಿಕ ಮತ್ತೊಂದು ದಿನ ಟ್ರಯಲ್ ಇರುತ್ತೆ. ಇದೇ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯವೂ ಕೂಡ ಅಲ್ಲೇ ನಿರ್ಧಾರವಾಗುತ್ತೆ. ಎಸ್ ವೀಕ್ಷಕರೇ, ಕೆಲವು ಕ್ಷಣಗಳಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಇದೆಯಲ್ಲ, ಅವರು ಎಲ್ಲರೂ ಸೇರಿಕೊಂಡು ಕೋರ್ಟ್ಗೆ ಬರ್ತಾರೆ. ಕೋರ್ಟ್ಗೆ ಬಂದ ಮೇಲೆ ದರ್ಶನ್ನು ಇರ್ತಾರೋ, ಜೈಲು ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದಾದ ನಂತರ ಡಿಸೈಡ್ ಆಗುತ್ತೆ. ಈಗ ದರ್ಶನ್ ಇದ್ದಾರಲ್ಲ, ದರ್ಶನ್ ಈ ಹಿಂದೆ ಜೈಲಿನಿಂದ ಹೊರಗಡೆ ಹೋದಾಗ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸ್ಕೊಟ್ಟು ಬಂದಿದ್ರು. ಅದಾದ ನಂತರ ಮತ್ತೆ ಜೈಲು ವಾಸವನ್ನು ಅನುಭವಿಸಬೇಕಾಯಿತು. ಜೈಲು ವಾಸವನ್ನು ಅನುಭವಿಸಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ರು. ಯಾಕಂತಂದ್ರೆ ನನಗೆ ಸಾಯ್ಬೇಕಂತ ಅನ್ನಿಸ್ತಾ ಇದೆ, ಒಂದು ತೊಟ್ಟು ವಿಷ ಕೊಟ್ಬಿಡಿ, ನಂಗೆ ಈ ನರಕದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಹತ್ರ ಯಾರನ್ನೂ ಮಾತಾಡಿಸ್ತಾ ಇಲ್ಲ, ನನಗೆ ಸೂರ್ಯನ ಕಿರಣಗಳೇ ಸ್ಪರ್ಶವಾಗ್ತಾ ಇಲ್ಲ, ನನಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ, ದಿಂಬಿಲ್ಲ, ಹಾಸಿಗೆ ಇಲ್ಲ ಅಂತ ಹೇಳಿ ನಟ ದರ್ಶನ್ ವಿಚಾರಗಳನ್ನ ಹೇಳ್ತಾ ಇದ್ರು. ಅದಾದ ನಂತರ ನಟ ದರ್ಶನ್ ಅವರಿಗೆ ಸ್ಪೆಷಲ್ ಪರ್ಮಿಷನ್ ಕೂಡ ನೀಡಲಾಯಿತು. ಇವತ್ತು ಕಟ್ಟಕಟ್ಟೆಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಬರ್ತಾ ಇರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಕೆಲವೇ ಕ್ಷಣದಲ್ಲಿ ಕಟ್ಟಕಟ್ಟೆಗೆ ನಟ ದರ್ಶನ್ ಗ್ಯಾಂಗ್ ಮುಂದೆ ಬರ್ತಾ ಇದ್ದಾರೆ. ಕೋರ್ಟ್ ಮುಂದೆ ದರ್ಶನ್ ಮತ್ತು 17 ಆರೋಪಿಗಳು ಬರ್ತಾ ಇರುವಂಥದ್ದು. ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈ ಒಂದು ಆರೋಪಗಳ ಹಾಜರಾತಿ ಬಳಿಕ ದೋಷಾರೋಪ ನಿಗದಿ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ವಿರುದ್ಧದ ಕೇಸನ್ನ ನೀವು ಒಪ್ಕೊಳ್ತೀರಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ದೋಷಾರೋಪ ನಿಗದಿಯ ಬಳಿಕ ಮತ್ತೊಂದು ದಿನ ಟ್ರಯಲ್ಸ್ ನಡೆಯುತ್ತೆ. ಸೊ ಅದಾದ ನಂತರ ಗೊತ್ತಾಗುತ್ತೆ ದರ್ಶನ್ ಹಾಸಿಗೆ ದಿಂಬಿನ ಭವಿಷ್ಯ, ಅಂದ್ರೆ ಹಾಸಿಗೆ ದಿಂಬು ಇಟ್ಕೊಂಡಲ್ಲೇ ಇರ್ತಾರೋ ಅಥವಾ ರಿಟರ್ನ್ ಬರ್ತಾರೋ ಅನ್ನೋದನ್ನ ತದಾದ ನಂತರ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.